ಮೊದಲು ತನಿಖೆ ವೇಳೆ ರಹಸ್ಯ ಬಯಲಾಗುತ್ತೆ. ಬುರುಡೆ ಎಲ್ಲಿಂದ ತಂದಿದ್ದೆ ಅಂತ ಅನಾಮಿಕಾ ಹೇಳಿರಲ್ಲ. ಎಷ್ಟೇ ವಿಚಾರಣೆ ನಡೆಸಿದ್ರೂ ಕೂಡ ಅದ್ರ ಬಗ್ಗೆ ಆತ ಏನೂ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ತೋರಿಸಿದ ಜಾಗದಲ್ಲಿ ಶೋಧ ನಡೆಸಿ ಅಂತ ಹೇಳ್ತಾ ಇದ್ದಂತೆ ಈತ. ಅನುಮಾನಕ್ಕೊಳಗಾಗಿರುವಂತ ಎಸ್ಐಟಿ ತೀವ್ರ ವಿಚಾರಣೆ ನಡೆಸುತ್ತೆ. ನಿರಂತರ ವಿಚಾರಣೆಯ ಬಳಿಕ ಅನಾಮಿಕಾ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮೊದಲು ತನಿಖೆ ವೇಳೆ ಆತ ಫಸ್ಟ್ ಒಂದು ಬುರುಡೆನ ತಗೊಂಡು ಬರ್ತಾನಲ್ಲ, ಕೋರ್ಟ್ಗೆ ಹಾಜರುಪಡಿಸ್ತಾನೆ. ಅದು ಎಲ್ಲಿಂದ ತಂದಿರೋದು ಏನು ಅಂತ ಎಸ್ಐಟಿ ಅಧಿಕಾರಿಗಳು ಕೇಳಿದಾಗ ಅದು ಯಾವುದಕ್ಕೂ ಕೂಡ ಈತ ಉತ್ತರ ಕೊಟ್ಟಿರಲ್ಲ. ನಾನು ತೋರಿಸಿರೋ ಜಾಗದಲ್ಲಿ ಅಗೀರಿ ಉತ್ಖನನ ನಡೆಸಿ ಅಂತ ಹೇಳ್ತಾ ಇದ್ದಂತೆ. ಅದಾದ ನಂತರ ಅನುಮಾನಗೊಂಡಿರುವಂತ ಎಸ್ಐಟಿ ಅಧಿಕಾರಿಗಳು ತೀವ್ರವಾದಂತ ವಿಚಾರಣೆಯನ್ನು ನಡೆಸಿದಾಗ ಈತ ಒಂದು ಸ್ಫೋಟಕ ವಿಚಾರವನ್ನ ಬಾಯ್ಬಿಡ್ತಾನೆ. ನಾನಿದರಲ್ಲಿ ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಇನ್ಯಾರೋ ಇದ್ದಾರೆ, ನನಗೆ ಈ ರೀತಿಯಾಗಿ ಬುರುಡೆ ತಗೊಂಡು ಹೋಗು ಅಂತ ಹೇಳಿರೋದು ಕೂಡ ಇನ್ಯಾರೋ ಅನ್ನೋದಾಗಿ ಆತ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾನೆ, ಹೇಳಿದ್ದಾನೆ, ಸತ್ಯವನ್ನ ಹೇಳಿದ್ದಾನೆ. 19 ಗಂಟೆಗಳ ವಿಚಾರಣೆಯಲ್ಲಿ ಏನೇನ್ ಗೊತ್ತಾಗಿದೆ ನೋಡಿ. ಮಾಸ್ಕ್ ಮ್ಯಾನ್ ಹೇಳಿಕೆಯ ಹಿಂದೆ ದುರುದ್ದೇಶ ಇರೋದು ಕಂಡು ಬಂದಿದೆ. ಹೀಗಾಗಿನೇ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಣಬ್ ಮೊಹಂತಿ ವಿಚಾರಣೆ ವೇಳೆ ದುರುದ್ದೇಶ ಕಂಡು ಬಂತು. ಇದರಿಂದಾನೇ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸ್ತಾರೆ. ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿ ಇದೀಗ ಮುಂದಿನ ಹಂತಕ್ಕೆ ಅಂತ ಹೇಳಿದ್ರೆ ಮೆಡಿಕಲ್ ಚೆಕಪ್, ಕೋರ್ಟ್ಗೆ ಹಾಜರುಪಡಿಸುವುದು, ಅನಂತರದಲ್ಲಿ ಮತ್ತೆ ಆತನನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳಾಯ್ತು, ಎಲ್ಲೂ ಕೂಡ ಈ ದೂರುದಾರ ಸತ್ಯವನ್ನ ಬಾಯ್ಬಿಟ್ಟಿರ್ಲಿಲ್ಲ. ಏನಾಗಿತ್ತು, ಯಾರು ಹೇಳಿದ್ರು, ಇದ್ಯಾವುದನ್ನು ಕೂಡ ಹೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ಮೊದಲ ಬಾರಿ ಆತ ಒಂದು ಬುರುಡೆನ ತಗೊಂಡ್ ಬರ್ತಾನೆ, ಅಸ್ಥಿಪಂಜರವನ್ನ ತಗೊಂಡ್ ಬರ್ತಾನೆ. ಅದು ಕೂಡ ಎಲ್ಲಿಂದ ತಂದಿದ್ದೀನಿ ಏನು ಅನ್ನುವಂತ ವಿಚಾರವನ್ನ ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರ್ಲಿಲ್ಲ. ಅದ್ರ ಬಗ್ಗೆ ಕೇಳಿದಾಗ ಆತ ಇನ್ನೆಲ್ಲೋ ಅಗೀರಿ ಅನ್ನೋದಾಗಿ ಹೇಳ್ತಾ ಇದ್ದ. ಬಟ್ ಈ ಹಂತದ ವಿಚಾರಣೆಯಲ್ಲಿ ಎಲ್ಲವೂ ಗೊತ್ತಾಗ್ತಾ ಇದೆ. ಪ್ರತಿ ಹೇಳಿಕೆಯನ್ನ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪ್ರಣಬ್. ಪ್ರತಿಯೊಂದು ಸುಳ್ಳು ಅನ್ನೋ ಮಾಹಿತಿ ಕೂಡ ಬಯಲಾಗಿದೆ. ಹೇಳಿಕೆ ಹಿಂದೆ ದುರುದ್ದೇಶ ಇರೋದು ಗೊತ್ತಾಗಿದೆ. ಹಾಗಾಗಿನೇ ವಶಕ್ಕೆ ಪಡೆದಿದ್ದಾರೆ. ಮಾಸ್ಕ್ ಮ್ಯಾನ್ ಬಂಧನವಾಗಿದೆ. ಮುಂದಿನ ಹಂತದಲ್ಲಿ ಇನ್ನೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು. ಇವತ್ತಿನ ದಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಪೃಥ್ವಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ತಾ ಇದೆ. ಆತ ಇವೆಲ್ಲದರ ಹಿಂದೆ ಇನ್ಯಾರೋ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರೋದು. ಸೊ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಇವತ್ತು ಕೋರ್ಟ್ಗೆ ಹಾಜರುಪಡಿಸೋದು, ಆ ನಂತರದಲ್ಲಿ ಎಸ್ಐಟಿ ಮತ್ತೆ ಆತನನ್ನ ವಶಕ್ಕೆ ಕೇಳುವಂತ ಸಾಧ್ಯತೆಗಳು ದಟ್ಟವಾಗಿದೆಯಾ? ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬಹುದಾ? ಏನ್ ಗೊತ್ತಾಗ್ತಾ ಇದೆ ಪೃಥ್ವಿ? ಚೈತ್ರ, ಇಲ್ಲಿ ಆರಂಭಿಕ ಹಂತದಲ್ಲಿ ಇದನ್ನ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಆತನನ್ನ ಬಂಧಿಸಿರುವಂತದ್ದು ಆತ ಒಂದು ಪಾರ್ಟ್ ಆಫ್ ದ ಕ್ರೈಮ್, ಆತನೇ ಹೇಳಿರುವಂತಹ ಕ್ರೈಮ್ ಅಲ್ಲಿ ಆತ ಪಾರ್ಟ್ ಆಫ್ ಕ್ರೈಮ್ ಆಗಿರುವಂತದ್ದು. ಇಲ್ಲಿವರೆಗೂ ಕೂಡ ಆತ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಏನ್ ಬರುತ್ತೆ ಅದರಡಿ ಆತ ಸಾಕ್ಷಿ ದೂರುದಾರ ಆಗಿದ್ದ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಆತನಿಗೆ ಭದ್ರತೆಯನ್ನ ಕೊಡಲಾಗಿತ್ತು. ಆತನ ಗುರುತು ಎಲ್ಲೂ ಕೂಡ ಪತ್ತೆ ಆಗಬಾರ್ದು ಅಂತ ಹೇಳಿ ನಿರ್ಬಂಧವನ್ನ ಹೇರಲಾಗಿತ್ತು. ಅದಕ್ಕೋಸ್ಕರನೇ ಆತನ ಮಾಸ್ಕ್ ಅನ್ನ, ಆತನ ಮುಖವನ್ನ ಮಾಸ್ಕ್ ನಿಂದ ಕವರ್ ಮಾಡಿ ಎಲ್ಲ ಒಂದು ಎಸ್ಐಟಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಆತನಿಗೆ ಎಲ್ಲಾ ರೀತಿಯ ಕವರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು. ಆತನ ಹೆಸರನ್ನು ಕೂಡ ಅಂದ್ರೆ FIR ನಲ್ಲೂ ಕೂಡ ಆತನ ಹೆಸರನ್ನ, ಆತ ಸಾಕ್ಷಿ ಮತ್ತೆ ಈ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಆತನಿಗೆ ಪ್ರೊಟೆಕ್ಷನ್ ಇದ್ದಿದ್ರಿಂದ ವಿ ಅಂತ ಹೇಳಿ ಮಾಡಲಾಗಿತ್ತು. ಅಂದ್ರೆ ಆತನ ಹೆಸರು ಆಗ್ತಿರಲಿಲ್ಲ. ಎಲ್ಲಾ FIR ಗಳಲ್ಲೂ ಕೂಡ ಯಾರು ದೂರುದಾರರು ಇರ್ತಾರೆ, ಸಾಕ್ಷಿದಾರರು ಇರ್ತಾರೆ, ಅವರ ಹೆಸರು ಇರ್ತಾ ಇತ್ತು. ಆದ್ರೆ ಇಲ್ಲಿ ಆ ಒಂದು FIR ನಲ್ಲಿ ವಿ ಅಂತ ಹೇಳಿ ಮಾಡಿದ್ರು. ವಿ ಅಂತ ಹೇಳಿದ್ರೆ ವಿಕ್ಟಿಮ್ ಅಂತ ಹೇಳಿ ಆತನಿಗೆ ಮಾಡಿದಂಥದ್ದು. ವಿಕ್ಟಿಮ್ ಅನ್ನೋ ರೀತಿಯಲ್ಲಿ ಆ ರೀತಿ ತೋರಿಸಿದಂಥದ್ದು. ಸದ್ಯಕ್ಕೆ ಈಗ ಪ್ರೊಟೆಕ್ಷನ್ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅದು ರದ್ದಾಗಿರುವಂತದ್ದು. ಅದು ರದ್ದಾದ ತಕ್ಷಣ ಆತ ಈಗ ಸಾಕ್ಷ್ಯ ದೂರುದಾರ ಅಲ್ಲ, ಆತ ಈಗ ಆರೋಪಿಯಾಗಿರ್ತಾನೆ. ಸೊ ಈ ಪ್ರಕರಣದಲ್ಲಿ ಆರೋಪಿಯಾದಂತಹ ಸಂದರ್ಭದಲ್ಲಿ ಆತನನ್ನ ಇವಾಗ ಬಂಧಿಸಿದರೆ. CN ಚೆನ್ನಯ್ಯನನ್ನ ಬಂಧಿಸಿ ಇವಾಗ ಅಂದ್ರೆ SIT ಅಧಿಕಾರಿಗಳು ಅರೆಸ್ಟ್ ಪ್ರೊಸೀಜರ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಆತನನ್ನ ಬಂಧಿಸಿರುವಂತದ್ದು. 18ರಿಂದ 19 ಗಂಟೆಗಳ ಸುದೀರ್ಘ ವಿಚಾರಣೆಯ ನಂತರ ಆತನನ್ನ ಬಂಧಿಸಿರುವಂತದ್ದು. ಪ್ರಮುಖವಾಗಿ ಈಗ ಕೋರ್ಟ್ಗೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಏನು ತನಿಖಾಧಿಕಾರಿ ಆತನನ್ನ ಕರ್ಕೊಂಡು ಹೋಗ್ತಾರೆ, ಆತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಅದಾದ ಬಳಿಕ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯದಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅವರು ಕೇಳಲಿಕ್ಕೂ ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೆಕ್ಷನ್ ಅನ್ನು ಹಾಕಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆರಂಭಿಕ ಹಂತದಲ್ಲಿ ಆತ ಏನು ಬುರುಡೆಯನ್ನ ತಂದಿದ್ದ, ಸೊ ಆ ಬುರುಡೆಯನ್ನ ಇಟ್ಟಂತಹ ಜಾಗದಲ್ಲಿ ತಾನೇ ಸ್ವತಃ ತಂದಿದ್ದಾಗಿ ಹೇಳಿದ್ದ. ಸೊ ಅದಾದ ಬಳಿಕ ಆ ಬುರುಡೆಯನ್ನ ನ್ಯಾಯಾಲಯದ ಮುಂದೆ ಹಾಜರು
ವ್ಯಕ್ತಪಡಿಸಿದ್ದ. ಸೊ ತಾನೇ ಶವಗಳನ್ನ ಹೂತಿಟ್ಟಿದ್ದಾಗಿ ಹೇಳಿದ್ದ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅವನು ಕೂಡ ಪಾರ್ಟ್ ಆಫ್ ದ ಕ್ರೈಮ್ನ ಅಪರಾಧದ ಒಂದು ಭಾಗ ಆತ ಕೂಡ ಆಗಿರೋದ್ರಿಂದ ಆರಂಭಿಕ ಹಂತದಲ್ಲಿ ಏನು FIR ನಲ್ಲಿ ಈತನು ಕೂಡ ಅಂದ್ರೆ ಈ ಒಂದು ಕ್ರೈಮ್ನ ಭಾಗ ಆಗಿದ್ದಾನೆ ಅಂತ ಹೇಳಿ ಆತನನ್ನು ಆರೋಪಿ ಅಂತ ಮಾಡ್ಕೊಳ್ಳಲಾಗಿದೆ. ಆರೋಪಿ ಅಂತ ಮಾಡ್ಕೊಂಡು ಈಗ ಬಂಧಿಸಿರುವಂತದ್ದು. ಅಂದ್ರೆ ಅದಾದ ಬಳಿಕ ನಡೆದಂತಹ ವಿಚಾರಣೆಯಲ್ಲಿ ಬುರುಡೆ ನಾನು ತಂದಿಲ್ಲ, ಬೇರೆ ಯಾರೋ ಕೊಟ್ರು, ಈ ತರದ್ದೆಲ್ಲ ಒಂದು ಸ್ಟೋರಿಗಳನ್ನ ಆತ ಹೇಳಿರುವಂತದ್ದು. ಅಂದ್ರೆ ಆತನ ಮೇಲೆ ಒಂದು ಅಪರಾಧದಲ್ಲಿ ಭಾಗಿಯಾಗಿರುವಂತ ಶಂಕೆ. ಅದಾದ ಬಳಿಕ ಈ ಒಂದು ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರವನ್ನ ಮಾಡಿ SIT ಅಧಿಕಾರಿಗಳ ಸರ್ಕಾರವನ್ನ ಮತ್ತೆ ನ್ಯಾಯಾಲಯ ಪೊಲೀಸ್ ಠಾಣೆಗಳನ್ನ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ. ಸೊ ಇದನ್ನು ಕೂಡ ಮಾಡಿದಾನೆ ಅಂತ ಹೇಳಿ ಈ ರೀತಿ ಎರಡೆರಡು ಕೇಸ್ಗಳನ್ನ ಆತನ ಮೇಲೆ ಹಾಕೊಳ್ಳಲಾಗಿದೆ. ಈಗ ಆತನನ್ನ ಬಂಧಿಸಿ ಈಗ ಕೋರ್ಟ್ಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಜಡ್ಜ್ ಮುಂದೆ ತನಿಖಾಧಿಕಾರಿಗಳು ಕೆಲವೊಂದು ಮನವರಿಕೆಯನ್ನ ಮಾಡ್ಕೊಡ್ತಾರೆ. ಅಂದ್ರೆ ಯಾವ ವಿಚಾರಕ್ಕೆ ಬಂಧಿಸಿದ್ವಿ, ಏನೇನು ಸೆಕ್ಷನ್ ಅನ್ನ ಹಾಕಿದೀವಿ. ಸೊ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನರ ವಿಚಾರಣೆ ಆಗ್ಬೇಕಾಗಿರುತ್ತೆ. ಸೊ ಈತನಿಂದ ಸ್ಪಾಟ್ ಮಾಜರ್ ಆಗ್ಬೇಕಾಗಿರುತ್ತೆ. ಮತ್ತೆ ಸಾಕಷ್ಟು ವಿಚಾರಣೆಯಲ್ಲಿ ಇನ್ನೂ ಸಾಕಷ್ಟು ಜನರ ಹೆಸರನ್ನ ಹೇಳಬೇಕಾಗಿರೋದ್ರೆ ಇನ್ ಡೆಪ್ತ್ ಆಗಿ ಆತನ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಪೊಲೀಸರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ಕೋರ್ಟ್ 14 ದಿನ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಗರಿಷ್ಠ 14 ದಿನ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಅವಕಾಶ ಕಾನೂನಲ್ಲಿ ಇರೋದ್ರಿಂದ ಇವರು 14 ದಿನಗಳ ಕಾಲ ಕಸ್ಟಡಿಗೆ ಇವರು ಕೇಳ್ತಾರೆ. ಸೊ ಕೋರ್ಟ್ ಕೂಡ ಎಷ್ಟು ದಿನ ಬೇಕಾದ್ರೂ ಕೊಡ್ಬೋದು, 2 ದಿನ 3 ದಿನ ಹೀಗೆ 14 ದಿನದವರೆಗೂ ಕೂಡ ಎಷ್ಟು ದಿನ ಬೇಕಾದ್ರೂ ಇವರಿಗೆ ಕೊಡ್ಬೋದು. ಸದ್ಯಕ್ಕೆ ಬೆಳ್ತಂಗಡಿ ಆಫೀಸ್ ನಲ್ಲಿ ನೋಡ್ಬೋದಾಗಿದೆ. ಈಗ ಅಲ್ಲಿಂದ ಹೊರಟರು, ಈಗ ಇಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಂತಹ ಕಾರ್ಯ ನಡೀತಾ ಇದೆ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ SIT ಕಚೇರಿಯಿಂದ ಈಗ ಅಧಿಕಾರಿಗಳ ತಂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಂದ ಹೊರಟಿರುವಂತದ್ದು. ಸದ್ಯಕ್ಕೆ ಏನು SIT ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನೋಡ್ಬೋದು ಮಾಸ್ಕ್ ಮ್ಯಾನ್ ಇದ್ರೊಳಗಡೆ ಇದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನ ಈ ಒಂದು ಸ್ಕಾರ್ಪಿಯೋದಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇಲ್ಲಿ ನೋಡ್ಬೋದಾಗಿದೆ. ಈಗ SIT ಪೊಲೀಸ್ ಠಾಣೆಯಿಂದ ಹೊರಟರು ಇವಾಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸದ್ಯಕ್ಕೆ ಈ ಭಾಗದಲ್ಲಿ ಇಲ್ಲಿ SIT ಪೊಲೀಸರು ಎಲ್ಲರನ್ನೂ ಕೂಡ ಇಲ್ಲಿಂದ ಕೋರ್ಟ್ ಸ್ವಲ್ಪ ದೂರದಲ್ಲೇ ಇರುವಂಥದ್ದು, ಅಲ್ಲಿಗೆ ಇವಾಗ ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನೇನು ಇಲ್ಲಿಂದ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ಬೋದು. ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಲಯಕ್ಕೆ ಕೂಡ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇಲ್ಲಿಂದ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಲ್ಲಿಗೆ 11 ಗಂಟೆ ಸುಮಾರಿಗೆ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಚೈತ್ರ. ರೈಟ್. ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. ಪೃಥ್ವಿ ಲೈವ್ ಆಗಿ ವಿಜುವಲ್ಸ್ ಗಳನ್ನ ತೋರಿಸಿದ್ರು. ಈಗಷ್ಟೇ ದೂರುದಾರನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಇನ್ ಬಿಟ್ವೀನ್ ಆತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಿಸ್ತಾರೆ. ಸುದೀರ್ಘವಾದಂತಹ ವಿಚಾರಣೆ 1-2 ಗಂಟೆಗಳಲ್ಲ, 19 ಗಂಟೆ ನಿನ್ನೆ ದಿನ ಆರಂಭವಾಗಿರುವಂತಹ ವಿಚಾರಣೆ ಇವತ್ತು ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ನಡೆಯಿತು. ಈ ಹಂತದಲ್ಲಿ ಆತ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾನೆ SIT ಅಧಿಕಾರಿಗಳಿಗೆ. ಇದುವರೆಗೂ ತಾನು ಹೇಳಿರದಂತಹ ವಿಚಾರಗಳನ್ನ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ. ಈಗ ವೆರಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ, ಆತನಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ತಾರೆ, ಆ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ.